ಭಾಳಷ್ಟು ನೆಗೆವರ್ ಆಯ್ತು ರೀ. ಯಾಕಂದರೆ ಈ ಲೋಕಸಭಾ ಟೆನ್ಷನ್ನಲ್ಲಿ ಲೋಕಸಭಾ ಟೆನ್ಷನ್ದಲ್ಲಿ ಎಲ್ಲ ಅರಿವು ನೋಡ್ರಿ, ಇಲೆಕ್ಷನು ವಿಚಾರ ಮುಗಿದ್ಮ್ಯಾಗ ಮುಗೀತು. ಇಲ್ಲಾಂದ್ರೆ ಇಲೆಕ್ಷನ್ ಮಣಿಗಿತ್ತಂದ್ರೆ ನಮ್ಮ ಜನ್ಮ ಸರಿಯಾಗಲಿಕ್ಕಿಲ್ಲ. ಯಾಕಂದ್ರೆ ಹೆಂಡ್ರು ನಮ್ಗೆ ಹೊರಗೆ ಮಳೆ ಬಂದವರು ಇಲ್ಲ. ಇವತ್ತು ಬೆಳಗಾವಿಯಲ್ಲಿ ಒಂದು ಮತ್ತೊಂದು ಭಾಳ ಉತ್ತಮವಾದ ಒಂದು ಫುಡ್ ಕೋರ್ಟ್ ಮಾಡಿದ್ರು. ಅದು ಈ ಭಾಗದಲ್ಲಿ ಅಂದರೆ ಸ್ಟೂಡೆಂಟ್ಸ್ ಸ್ಟ್ರೆಂತ್ ಅದ. ಹೋಮಿಯೋಪತಿ ಕಾಲೇಜ್ ಅಭಿಷೇಕ್ ಡೆಂಟಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಮರಾಠ ಮಂಡಳಿ ಇಂಜಿನಿಯರಿಂಗ್ ಕಾಲೇಜ್, ಫುಡ್ ಕೋರ್ಟು. ಇನ್ನು ಯುವಕರಿಗೆ ಇವೆಲ್ಲ ಫುಡ್ ಕೋರ್ಟು ಭಾಳ ಅಟ್ರಾಕ್ಷನ್. ನಮ್ಮ ಅಗ್ನಿಮುಖರಾದ ಶಿವನ್ ಗೌಡರು ಮತ್ತು ರಾಹುಲ್ ರಾಯಬಾಗಿ ಭಾಳ ಉತ್ತಮವಾದ ಫುಡ್ ಕೋರ್ಟ್ ಮಾಡಿದ್ದಾರೆ. ಅವರಿಗೆ ಇನ್ನೂ ದೇವರು ಒಳ್ಳೇದು ಮಾಡಲಿ. ಬೆಳಗಾವಿಗೆ ಒಂದು ಮತ್ತೊಂದು ಕಿರೀಟ ಅಂತ ಹೇಳಬಹುದು. ಸರ್, ಬೆಳಗಾವಿಯಲ್ಲಿ ಇವತ್ತು ಫುಡ್ ಪಾರ್ಕ್ ಆಗಿದೆ. ವೆರಿ ನಿಯರ್ ಬೈ ರಾಮದೇವ್ ಹಾಟ್ಸ್ಪಾಟ್ ಅಂತಿದ್ದೀವಿ. ಸರ್, ನೀವು ಹೇಗೆ ಅನಿಸುತ್ತೆ ಸರ್? ಒಳ್ಳೆಯದಾಗಿದೆ. ಇಟ್ ಹ್ಯಾಸ್ ಬಿನ್ ವೆರಿ ನೈಸ್ ಪ್ಲೇಸ್ ಟು ಸಿಟ್ ಡೌನ್. ದೇರ್ ಇಸ್ ಲಾಟ್ ಆಫ್ ಕಾಲೇಜ್ ಸ್ಟೂಡೆಂಟ್ಸ್ ಅರೌಂಡ್. ಕಾನ್ಫಿಡೆನ್ಸ್ ಹೋಟೆಲ್ಸ್ ಇದೆ, ಎಲ್ಲ ಇದೆ. ಶಿವಗೌಡ ರಾಯಬಾಗಿ ಅವ್ರು ಕೂಡ ಮಾಡ್ತಾ ಇದ್ದಾರೆ. ಯಂಗ್ ಮೆಂಬರ್ಸ್, ಐ ವಿಶ್ ದೆಮ್ ಆಲ್ ದ ಬೆಸ್ಟ್. Youngsters should come up, they should be enterprising, and we will always encourage. सर, आपने कुछ टेस्ट किया यहाँ पे जो आपको जो अच्छा लगा? यहाँ पे किया वो पाव भाजी खाया, बहुत अच्छा लगा. अभी इलेक्शन का शेड्यूल भी है सर, आपको क्या कैसा महसूस हो रहा है कि इलेक्शन के शेड्यूल में, बिजी शेड्यूल में से आके एक माहौल एंजॉय जो कि अरेंजमेंट्स और इलेक्शन एक अलग बात है, वो तो चलते ही रहता है. जब इलेक्शन आता है वी हैव टू वर्क हार्ड, but we have to have our own time also and be with friends and encourage youngsters. We have to do that, and that's what we are doing. ಫುಡ್ ಹೇಗೆ ಅನಿಸ್ತು? ಇಲ್ಲ, ಫುಡ್ಡು ಮತ್ತು ಅದ್ರ ಕ್ವಾಲಿಟಿ ಮತ್ತು ಅದ್ರ ಹೈಜೀನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಿವನ್ಗೌಡ ಅವರು ಏನಿದು ಒಂದು ಯೂತ್ಗೆ ಆಮೇಲೆ ಎಲ್ಲ ಏಜ್ ಗ್ರೂಪಿಗೆ ಏನೋ ಒಂದು ಅಟ್ರಾಕ್ಷನ್ ಆಗುವಂಥದ್ದು ಒಂದು ಹೈಜಿನಿಕ್ ಫುಡ್ ಪಾರ್ಕ್ ಮಾಡ್ಯಾರ. ನೋಡಿ ಭಾಳ ಖುಷಿ ಆಯಿತು. ಮತ್ತು ಇವತ್ತು ಅದರದ್ದು ಲಾಂಚಿಗೆ ಬಂದು ಎಲ್ಲ ಜನರ ಜೊತೆ ಭೇಟಿಯಾಗಿ ಮತ್ತೊಂದು ಫುಡ್ಡನ್ನು ಒಂದು ಟೇಸ್ಟ್ ಮಾಡಿ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ನೀವೇನಾದರೂ ಫುಡ್ ಟೇಸ್ಟ್ ಮಾಡಿದ್ರೆ ಅದು ನಿಮಗೊಂದು, ಅಥವಾ ಇಲ್ಲಿ ಯಾವುದಾದ್ರೂ ನಿಮಗೆ ಫೇವ್ರೇಟ್ ಫುಡ್ ಇದೆಯಾ ನಿಮಗೆ? ಇಲ್ಲ, ಇನ್ನೂ ಮಾಡಬೇಕು. ಓಕೆ. ಅದ್ರ ಜೊತೆಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಎಂಡ್ ಆಫ್ ದ ಡೇ ಇದು ಆರ್ಗನೈಸರ್ಗೆ? ಅಥವಾ ಏನಿಲ್ಲ, ಅವ್ರಿಗೆ ರಾಹುಲ್ ಅವ್ರಿಗೆ ಮತ್ತು ಶಿವನ್ಗೌಡ ಅವ್ರಿಗೆ ಇಬ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಬಯಸ್ತೀನಿ. ಲೊಕ್ಯಾಲಿಟಿ ಆಯಿತು, ಅದರದ್ದು ಪಾರ್ಕಿಂಗ್ ಆಯಿತು, ಆಮೇಲೆ ಹೈಜೀನು ಎಲ್ಲ ಮೇಂಟೈನ್ ಮಾಡಿದ್ದಾರೆ.
ಅದಕ್ಕೆ ಅವರಿಗೆ ಅಭಿನಂದನೆ ಹೇಳ್ತೀನಿ. ರೈಟ್ ಸರ್. ಸರ್, ಮತ್ತು ನೀವು ಯಾವಾಗ ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತಿದ್ದೀರಾ, ನಿಮ್ಮನ್ನು ನಾವು ನೋಡೋಕ್ಕೆ ನಿಮ್ಮ ಅಭಿಮಾನಿಗಳು ಏನಿದ್ದಾರೆ ಅವರೆಲ್ಲ ಕೇಳ್ತಿದ್ದಾರೆ ಯಾವಾಗ ನೀವು ಪಾಲಿಟಿಕ್ಸ್ ಬರ್ತೀರಾ ಅಂತ. ಇಲ್ಲ, ಇನ್ನೂ ಮಾಡೋಣ, ಸೋಷಿಯಲ್ ಸರ್ವಿಸ್ ಅಂತ ಮಾಡ್ತಾ ಇದ್ದೀವಿ. ಹೌದಾ, ಬರಬೇಕು. ಆಲ್ ದ ಬೆಸ್ಟ್. ಯಾಕಂದರೆ ಜನ ತುಂಬ ನಿಮ್ಮದು ವೆಯ್ಟ್ ಮಾಡ್ತಿದ್ದಾರೆ. ಜನ ಪಾಲಿಟಿಕ್ಸ್ದಲ್ಲಿ ನೋಡೋದು ಇಚ್ಛೆ ಪಡ್ತಿದ್ದಾರೆ. ಥ್ಯಾಂಕ್ ಯು.